ನಸಲಾಪುರದಲ್ಲಿ ಸಸಿ ನೆಡುವು ಕಾರ್ಯಕ್ರಮ. ಧರ್ಮದ ಉಳಿವಿಗೆ ಗುರುಗಳ ಪಾತ್ರ ಪ್ರಮುಖವಾಗಿದೆ. ಶಾಸಕ ಡಿಎಂ ಐಹೊಳೆ. ಧರ್ಮ, ಸಂಸ್ಕೃತಿ, ದೇಶ ಉಳಿಯಬೇಕಾದರೆ ಗುರುಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ ಎಂದು ರಾಯಬಾಗ ಶಾಸಕ ಡಿಎಂ ಐಹೊಳೆ ತಿಳಿಸಿದ್ದಾರೆ. ಅವರು ರಾಯಬಾಗ ತಾಲೂಕಿನ ನಸಲಾಪುರ ಗ್ರಾಮದಲ್ಲಿ ಸನ್ಮತಿ ಯುವಕ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಆಶ್ರಯದಲ್ಲಿ ಶ್ರೀ ಸಿದ್ದಸೇನಾ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮದಿಂದ ಸಮಾಜಕ್ಕೆ ಒಳ್ಳೆಯ ಪರಿಸರ ಉಳಿಸಿ ಎಂಬ ಸಂದೇಶ ನೀಡುತ್ತಿರುವುದು ಸಂತಸವಾಗಿದೆ. ಸ್ವಾಮೀಜಿಯವರ ಕಾರ್ಯಕ್ಕೆ ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು. ಯಾಕಂತಂದ್ರೆ ಇಂಥ ಒಂದು ಪೂಜ್ಯರು 4 ತಿಂಗಳಲ್ಲಿ ನಸಲಾಪುರ ಗ್ರಾಮದಲ್ಲಿ ಇದ್ದು ತಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಉಪದೇಶ ಮಾಡ್ತಾರೆ. ಭಾಳ ಸಂತೋಷ. ನೀವೆಲ್ಲರೂ ಪುಣ್ಯ ಮಾಡಿದ್ದಾರೆ. ಅದಕ್ಕೆ ಇಷ್ಟಾಗಿ ಗ್ರಾಮದ ಹಿರಿಯರಲ್ಲಿ ಯುವಕರಲ್ಲಿ ಕಳಕಳಿ ವಿನಂತಿ ಅಂತಾರೆ. ಅವ್ರು ಈ 4 ತಿಂಗಳಲ್ಲಿ ಇರುವುದರಿಂದ ಅದರ ಲಾಭ ನೀವೆಲ್ಲರೂ ಪಡ್ಕೋಬೇಕು. ನಾವೆಲ್ಲರೂ ಚಟಗಾರ ಯಾರು ಇದ್ದರೆ ಅವರೆಲ್ಲರೂ ಚಟದಿಂದ ಮುಕ್ತರಾಗಬೇಕು. ಚಟ ಎಲ್ಲ ಬಿಡಬೇಕು. ತೊಡಗು ಮಾಡೋದು, ಸುಳ್ಳು ಹೇಳೋದು ಎಲ್ಲ ಯುವಕರು ಯಾರು ಇದ್ರೆ ಅದರ ತೀವ್ರತೆ ಆಗಿ ನಾವು ಹಸನ್ಮುಖಿಯಾಗಿ ಒಳ್ಳೆಯ ಒಂದು ಪ್ರಜೆಯಾಗಿ ಒಳ್ಳೆಯವರಾಗಿ ಬಾಳಬೇಕು. ಅವರ ಆಶೀರ್ವಾದ ಪಡ್ಕೋಬೇಕು. ಮತ್ತು ದಿನನಿತ್ಯನೂ ಕೂಡ ಗ್ರಾಮವನ್ನು ನಾವೆಲ್ಲರೂ ತಮ್ಮ ಓಣಿಗಳಲ್ಲಿ ತಾವು ಸ್ವಚ್ಛಗಳನ್ನು ಮಾಡ್ಕೋಬೇಕು. ಬೇರೆದವ್ರು ಯಾರು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಓಣಿ ನೀವು ಅಂಗಲ ನೀವ ಸ್ವಚ್ಛ ಮಾಡ್ಕೊಂಡ ನೀರು ಹಾಕಿ ಮತ್ತು ಸಂಘ ಸಂಸ್ಥೆಯವರು ಯುವಕರು ಕೂಡ್ಕೊಂಡು ಪೂಜ್ಯರ ಒಂದು ಆಶೀರ್ವಾದದಿಂದ ಅವರ ಆಶೀರ್ವಾದದಿಂದ ನೀವೇನು ಇವತ್ತ ಸುದ್ದಿಯನ್ನು ನೆಟ್ಟಿದ್ದಾರೆ. ಆದರೆ ಈ ನಿತ್ಯ ನೀವು ಪ್ರತಿಯೊಬ್ಬರು ಒಂದು 5 ಸಸಿಯನ್ನು ತಾವು ನೆಡಬೇಕು. ತಾವು ಮನೆ ಮುಂದಾಗಲಿ, ತಮ್ಮ ಜಮೀನುಗಳದಾಗಲಿ, ಮತ್ತು ಶಿಕ್ಷಣ ಸಂಸ್ಥೆ, ಪಂಚಾಯಿತಿ, ಸೊಸೈಟಿ, ಸ್ಮಶಾನ ಎಲ್ಲಾದರೂ ಕೂಡ ನೀವು ಒಬ್ಬೊಬ್ಬರ ಒಂದು 5 ಸಸಿಯನ್ನು ನೆಟ್ಟ ನೀವು ಈ ಪರಿಸರವನ್ನು ಕಾಪಾಡಬೇಕು, ದೇಶವನ್ನು ಉಳಿಸಬೇಕು ಅನ್ನುವಂಥ ಮಾತನ್ನು ನಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡ ಹೆಚ್ಚಿಗೆ ಮಾತಾಡೋಂಗಿಲ್ಲ. ಇಲ್ಲ. ಸಿಬಿಎಸ್ಎಸ್ಕೆ ನಿರ್ದೇಶಕ ಭರತೀಶ್ ಬನವನಿ ಮಾತನಾಡಿ, ನೆಟ್ಟಿರುವ ಸಸಿಗಳನ್ನು ಚೆನ್ನಾಗಿ ಬೆಳೆಸಿದರೆ ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೆ ಬಹುಮಾನ ವಿತರಿಸಲಾಗುವುದೆಂದು ಭರವಸೆ ನೀಡಿದರು. ಪೆಟ್ಟಿಗೆ ಬಂದು ಅವ್ರು ಒಂದು ಮಾತು ಕಾರ್ಯಕ್ರಮ, ದೇಶ ಉಳಿಬೇಕಾದ್ರೆ ಕೃಷಿ ಉಳಿಬೇಕು, ಋಷಿ ಉಳಿಬೇಕು. ಋಷಿ ಉಳಿದ್ರೆ ಧರ್ಮ ಉಳಿತೈತಿ, ಕೃಷಿಗೆ ಉಳಿದ್ರೆ ಸಮಾಜಕ್ಕೆ ಅನ್ನ ಹಾಕ್ತೈತಿ ಅಂತ ಹೇಳಿ ಅದ್ರ ಒಳ್ಳೆ ಮಾತಾಡಿ ಹೇಳಿದವರು. ನಿಸರ್ಗ ಉಳಿಬೇಕಾದ್ರೆ ಎಲ್ಲರೂ ವನಮಹೋತ್ಸವ ಮಾಡಬೇಕು, ಗಿಡ ಹಚ್ಚಬೇಕು. ದೇಶ ಕೈಬೇಕಾದ್ರೆ ದೇಶ ಬಾರ್ಡರ್ ಮ್ಯಾಗ ನಮ್ಮ ಮಿಟ್ಟಿ ಮಂದಿ ಕೈಗಿದ್ದಿ ಅವ್ರದ್ದು ದೇಶಕ್ಕೆ ಕೊಡುಗೆ ಭಾಳ ಐತೆ ಅಂತ ಹೇಳಿ ಸೈನಿಕ, ಕೃಷಿ, ಕೃಷಿ, ರೈತ ಇವು 4 ಉಳಿದ್ರೆ ದೇಶ ಸಂಪೂರ್ಣ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳಿ ಅದೇ ಪ್ರಕಾರ ನಮ್ಮ ಊರಾಗ ಇಂಜಿನಿಯರ್ ಮಾಡ್ಯಾರ. ತೋರ್ಸೆ ಶಂಕರ್ ಈಗಿಷ್ಟೆಲ್ಲ ಉದ್ಯೋಗಿಗಳ ಶಂಕರ್ ತೋರ್ಸೆ. ನಂತರ ಸಿದ್ದಸೇನೆ ಮುನಿ ಮಹಾರಾಜರು ಮಾತನಾಡಿ, ಗ್ರಾಮ, ದೇಶ ಸ್ವಚ್ಛ ಮಾಡಬೇಕಾದರೆ ಪ್ರತಿಯೊಬ್ಬರ ಜವಾಬ್ದಾರಿಯುತರಾಗಬೇಕಿದೆ. ಅದಕ್ಕೆ ಯುವಕರು, ಸಂಘ ಸಂಸ್ಥೆಗಳು, ಗ್ರಾಮಸ್ಥರು ಸಹಕಾರ ನೀಡಿದರೆ ಎಲ್ಲವೂ ಸಾಧ್ಯ ಎಂದರು. ಅದಕ್ಕೆ ನಾವು ಕೂಡ ಬರೋಬ್ಬರ ಮಾಡಬೇಕು. ಆ ಗಿಡ ಗಿಡಾಗಲೇ ಸಂಚಾರಕರು ಆ ದಿಲ್ಲಿಯೊಳಗ ಯಾವ ಪ್ರಕಾರ ನಾನು ದಿಲ್ಲಿಯೊಳಗ ನಾನು 7 ವರ್ಷದಲ್ಲಿ ಆ ದಿಲ್ಲಿಯೊಳಗ ವಾತಾವರಣ ಪ್ರದೇಶನ ಯಾಕೆ ಅಂದ್ರೆ ಇಷ್ಟು ಗಾಡಿಗಳು ಹೋಗ್ತಾವ, ಇಷ್ಟೆಲ್ಲ ಪ್ರದೇಶದಲ್ಲಿ ಮನುಷ್ಯಗೆ ಶ್ವಾಸ ಹೋಗ್ಬೇಕಂದ್ರ ಆ ಹೋಗಿದ ಪ್ರದೇಶಕ್ಕೆ ಹೋಗ್ಬೇಕು. ಆ ಪ್ರದೇಶ ಮುಕ್ತ ಆಗ್ಬೇಕಾದ್ರೆ ನಮಗೆ ವಾತಾವರಣ ಸರಿಯಾಗಬೇಕು. ನಮ್ಮ ಆಕ್ಸಿಜನ್ ತಗೋಬೇಕಾದ್ರೆ ಇಲ್ಲ ಆಕ್ಸಿಜನ್ ಇಟ್ಟಿಲ್ಲ, ಇಲ್ಲ ನಮಗೆ ಇರುವಷ್ಟಿದ್ದಾರೋ ನನಗೆ ಗೊತ್ತಿಲ್ಲ ಎಷ್ಟು ವರ್ಷ ಇದ್ದಾರೋ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರುಣ್ ನಾಯ್ಕ್,
ಅಣ್ಣಾ ಸಾಹೀಬ್ ಖೇಮಲಾಪುರೆ, ಪೃಥ್ವಿರಾಜ್ ಜಾಧವ್, ಜೈಪಾಲ್ ಬನವನೆ, ಚೌಗೌಡ ಪಾಟೀಲ್, ಅಣ್ಣಾ ಸಾಹೀಬ್ ಸಮಾಜಿ, ಮಹಾದೇವ್ ಕಾಂಬಳಿ, ರಾಜುಗೌಡ ಪಾಟೀಲ್, ರಾಜು ಪರಮಾಜಿ, ಅಬ್ದುಲ್ ತಾಂಬಟ್, ಶ್ರೀಕಾಂತ್ ದನ್ಗರ್, ಚಂದ್ರಕಾಂತ್ ಕಾಂತಿ, ಶರತ್ ಪಾಟೀಲ್, ಸಂತೋಷ್ ಶೇಡ್ಬಾಳೆ, ಮಹಾವೀರ್ ಪರಮಾಜಿ, ಸುರೇಂದ್ರ ಸಮಾಜಿ, ನೇಮಿನಾಥ್ ಖೋಬಾರೆ, ಶಿವಾನಂದ್ ಕುಂಬಾರ್, ಪಾರ್ಶ್ವನಾಥ್ ಪಾಟೀಲ್, ನಿಂಗಪ್ಪ ಕುಂಬಾರ್, ವೆಂಕಟೇಶ್ ಬನವನೆ, ಸಂತೋಷ್ ಕಾಂತಿ, ಸಂಜು ಪಾಟೀಲ್, ಪ್ರದೀಪ್ ಪಾಟೀಲ್, ಅಜಿತ್ ಪಾಟೀಲ್, ಕುಮಾರ್ ಕಾಗ್ವಾಡೆ ಸೇರಿದಂತೆ ಅನೇಕ ಜೈನ ಶ್ರಾವಕರು ಉಪಸ್ಥಿತರಿದ್ದರು. ಆರ್ಎಂ ಪಾಟೀಲ್ ಸ್ವಾಗತಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ.